ಕೇಂದ್ರ ಸಚಿವರು ಹಾಗೂ ಧಾರವಾಡ ಲೋಕಸಭಾ ಸದಸ್ಯರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಅನುದಾನದಲ್ಲಿ ಬಂದಂಥ ಸುಮಾರು 100 ಡೆಸ್ಕ್ಗಳ 2 ಲಕ್ಷ ರೂಪಾಯಿ ಸ್ಮಾರ್ಟ್ ಟಿವಿ, ಸ್ಮಾರ್ಟ್ ಕ್ಲಾಸ್ ನರೇಂದ್ರ ಗ್ರಾಮದ 8 ಶಾಲೆಗಳಿಗೆ ಬಣ್ಣದರ್ಪಣೆ ಕಾರ್ಯಕ್ರಮದಲ್ಲಿ ಬಣ್ಣ ವಿತರಣೆ. ನರೇಂದ್ರ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ, ನರೇಂದ್ರ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ, ನರೇಂದ್ರ ಸರ್ಕಾರಿ ಪ್ರಾಥಮಿಕ ಶಾಲೆ, ನರೇಂದ್ರ ಸರ್ಕಾರಿ ಪ್ರಾಥಮಿಕ ಶಾಲೆ ಮಹಾಂತೇಶ್ವರ ನಗರ ನರೇಂದ್ರಗಳಿಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಗೂ ನರೇಂದ್ರ ಗ್ರಾಮಸ್ಥರು ಧನ್ಯವಾದಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗರಾಜ ಹೊಟ್ಟಿಹೊಳಿ, ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಮಲ್ಲವ್ವ ವಾಲಿಕರ್, ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ವಿಠಲ್ ಪೂಜಾರ್, ಯಲ್ಲಪ್ಪ ಜಾನಕನೂರವರ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದಂತಹ ತೀರ್ಕಯ್ಯ ಹಿರೇಮಠ, ಅಪ್ಪಣ್ಣ ಹಡಪದ್, ಸಂಗಪ್ಪ ಐಟಿ, ಈಶ್ವರ್ ತೋಟಿಗೆರೆ, ಲಕ್ಷ್ಮೀ ಶಿಂದೆ, ಗಂಗವ್ವ ನಿರಂಜನ್, ಮಂಜುಳಾ ತೇಗೂರ್, ನೀಲವ್ವ ನೇಕಾರ್, ಶಂಕರವ್ವ ಪಾಟೀಲ್, ನೇತ್ರಾ ಚಲವಾದಿ, ಶಂಕರವ್ವ ಹಡಪದ್, ಶಂಕರವ್ವ ಗಾಣಿಗೇರ್, ನರೇಂದ್ರ ಗ್ರಾಮದ ಬಿಜೆಪಿ ಪಕ್ಷದ ಪ್ರಮುಖರಾದ ಸಿದ್ದಲಿಂಗಯ್ಯ, ಗುಡ್ಡದಮಠ, ಈಶ್ವರ್ ಗಾಣಿಗೇರ್, ಸುದ್ದತ್ತು ಮುತಾಲಿಕ್ ದೇಸಾಯಿ, ಯಲ್ಲಪ್ಪ ಅಕ್ಕೆ, ಮಂಜುನಾಥ್ ಇಳೆಗೇರ್, ಕಲ್ಲನಗೌಡ, ಗುರನ್ಗೌಡ್ರು, ನಾಗಪ್ಪ ಸೋಗಿ, ಸಿದ್ದನಗೌಡ ಪಾಟೀಲ್, ಚೆನ್ನಪ್ಪಗೌಡ ಪಾಟೀಲ್, ಬಸವರಾಜ್ ಹೊಸಗೇರಿ, ಮಂಜುನಾಥ್ ಜಾವೂರ್, ಎಸ್ಡಿಎಂಸಿಯ ಅಧ್ಯಕ್ಷರಾದ ಬಸವರಾಜ್ ಹುಂಬೇರಿ, ಬಸವರಾಜ್ ಮಾದರ್ ಹಾಗೂ 4 ಶಾಲೆಯ ಮುಖ್ಯ ಉಪಾಧ್ಯಕ್ಷರು ಹಾಗೂ ಶಿಕ್ಷಕರು ಮತ್ತು ಕಾರ್ಯಕರ್ತರು, ಗ್ರಾಮದ ಪ್ರಮುಖರು, ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಉಪಸ್ಥಿತರಿದ್ದರು. ನಮಸ್ಕಾರ. ನಾನು ಕುಮಾರಿ ಅಪೂರ್ವ ಗಂಟಿ, ಸರ್ಕಾರಿ ಪ್ರೌಢಶಾಲೆ ನರೇಂದ್ರದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಮ್ಮ ಶಾಲೆ ಎಲ್ಲ ಆಧುನಿಕ ಸೌಕರ್ಯಗಳಿಂದ ಒಳಗೊಂಡ ಒಂದು ಸುಸಜ್ಜಿತ ಕಲಿಕಾ ಕೇಂದ್ರವಾಗಿ ಮಾರ್ಪಟ್ಟಿದೆ. ಕಲಿಕೆಯಲ್ಲಿ ತಂತ್ರಜ್ಞಾನದ ಅಳವಡಿಸುವುದರಿಂದ ಹಿಡಿದು ರಂಗದರ್ಪಣದ ಅಡಿಯಲ್ಲಿ ವರ್ಣಮಯ ವಾತಾವರಣ ಉಂಟು ಮಾಡಿ ನಮ್ಮ ಊರಿನ ಹೆಸರೇ ಸೂಚಿಸುವಂತೆ ದೇವೇಂದ್ರನ ಸಭಾಭವನಕ್ಕೆ ಸರಿಸಾಟಿಯಾಗದೆ ಅಂದರೆ ಅತಿಶಯೋಕ್ತಿ ಆಗಲಾರದು. ಖಂಡಿತ ಹೌದು ಆತ್ಮೀಯರೇ, ಈ ಸುಂದರ ತಂತ್ರಜ್ಞಾನದ ಕಲಿಕೆಯ ಆಧುನಿಕತೆಯ ಮೆರಗನ್ನು ನೀಡಿದ ಆ ಮಹಾನ ವ್ಯಕ್ತಿಯನ್ನು ನೆನೆಸಲೇಬೇಕು. ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಲೇಬೇಕು. ಆ ಮಹಾನ ಚೇತನಶಾಲಿ ವ್ಯಕ್ತಿ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ, ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಕೇಂದ್ರ ಕ್ಯಾಬಿನೆಟ್ ಸಚಿವರಾಗಿ ಹಾಗೂ ಹೊಸ ನವೀಕರಿಸಬಹುದಾದ ಇಂಧನ ಸಚಿವರಾಗಿ ಸೇವೆ ಸಲ್ಲಿಸುತ್ತಿರುವ ಆ ಮಹಾನ ಪುರುಷರಿಗೆ ಮೊದಲು ಹೃದಯಪೂರ್ವಕ ತುಂಬು ಹೃದಯದ ಧನ್ಯವಾದಗಳು ಸರ್. ಕೋಲ್ ಇಂಡಿಯಾ ಪ್ರಾಜೆಕ್ಟ್ನ ಅಡಿಯಲ್ಲಿ ಈ ವಿದ್ಯಾ ಸ್ಮಾರ್ಟ್ ಬೋರ್ಡ್ ಅನ್ನು ನಮ್ಮ ಶಾಲೆಗೆ ಅಳವಡಿಸಿ ಕಲಿಕೆಯ ಪ್ರೋತ್ಸಾಹದಾಯಕವೂ ಮಕ್ಕಳಿಗೆ ಹರ್ಷದಾಯಕವೂ ಆಗಿದೆ. ಅದರಲ್ಲಿ ಅಳವಡಿಸಲಾದ ಇನ್ಬಿಲ್ಟ್ ಪಾಠಗಳಂತೂ ಪ್ರಾತ್ಯಕ್ಷಿಕ ನೀಡುವಂತಿದೆ. ಇದರಿಂದ ಪರಿಣಾಮಕಾರಿ ಬೋಧನೆಯೊಂದಿಗೆ ಆಧುನಿಕ ದೃಕ್ಶ್ರವಣದ ಬಳಕೆ ಸಾರ್ಥಕತೆಯನ್ನು ಮೂಡಿಸಿದೆ. ಅಷ್ಟೇ ಅಲ್ಲದೆ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಕುಳಿತುಕೊಳ್ಳಲು ಉತ್ತಮವಾದ ಸುಸಜ್ಜಿತವಾದ 50 ಡೆಸ್ಕ್ಗಳನ್ನು ಕೊಡುಗೆ ದಾನಿಗಳಾಗಿ ನೀಡಿದವರು ನಮ್ಮ ಮಾನ್ಯ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು. ಇದರಿಂದ ಮಕ್ಕಳಿಗೆ ಆಸನದ ಕೊರತೆಯಾಗದೆ ಎಲ್ಲರೂ ಆರಾಮವಾಗಿ ಕುಳಿತುಕೊಂಡು ಕಲಿಕೆಯಲು ತುಂಬಾ ಸಹಕಾರಿಯಾಗಿದೆ. ಇನ್ನು ನಮ್ಮ ಶಾಲೆಯ ವಾತಾವರಣವನ್ನು ರಂಗಿಸಲು ಬಣ್ಣದರ್ಪಣದ ಅಡಿಯಲ್ಲಿ 45 ಡಬ್ಬಿ ಬಣ್ಣಗಳ ಬಾಕ್ಸ್ ವಿತರಣೆ ಮಾಡಿದ್ದು ತುಂಬಾ ಸಂತೋಷವನ್ನುಂಟು ಮಾಡಿದೆ. ನಮ್ಮ ಶಾಲೆಯ ಭೌತಿಕವಾಗಿಯೂ ಆಕರ್ಷಕವಾಗುವಂತೆ ಮಕ್ಕಳನ್ನು ಕೈಬೀಸಿ ಕರೆಯುವಂತಿದೆ. ಇದು ಇಂದು ಆಧುನಿಕ ಜಗತ್ತಿನಲ್ಲಿ ಪ್ರಗತಿಯು ದಾದುಗಾರಿನಿಂದ ಸಾಗುತ್ತಿದೆ. ಟೆಕ್ನಾಲಜಿ ಬೇಸ್ ಎಜುಕೇಶನ್ ಎಲ್ಲೆಡೆಯೂ ಹಾಸುಹೊಕ್ಕಾಗಿರುವುದು ನಮಗೆಲ್ಲರಿಗೂ ಗೊತ್ತೇ ಇದೆ. ಆ ಟೆಕ್ನಾಲಜಿ ಬೇಸ್ ಎಜುಕೇಶನ್ ಅಡಿಯಲ್ಲಿ ನಮ್ಮ ಶಾಲೆಯು ಹೊರತಾಗಿಲ್ಲ. ಹೌದು ಆತ್ಮೀಯರೇ, ಟಾಟಾ ಇಟಾಚಿಯವರು ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಶಿಫಾರಸ್ಸಿನ ಮೇರೆಗೆ ನಮ್ಮ ಶಾಲೆಗೆ ಇಂಟರಾಕ್ಟಿವ್ ಪೆನಲ್ ಬೋರ್ಡ್ ಅನ್ನು ಅಳವಡಿಸಿ ತಾಂತ್ರಿಕ ಆಧಾರಿತ ಪಾಠಗಳನ್ನು ಇಮ್ಮಡಿಗೊಳಿಸಿದ್ದಾರೆ. ರೂಪಾಯಿ 1,54,000 ಬೆಲೆಯುಳ್ಳ ಪೆನಲ್ ಬೋರ್ಡ್ ಇದಾಗಿದ್ದು ಮಕ್ಕಳ ಜ್ಞಾನದಾಹವನ್ನು ತಣಿಸದಂತಾಗಿದೆ. ನಮ್ಮ ಶಾಲೆ ಸರ್ಕಾರಿ ಶಾಲೆಯಾಗಿದ್ದರೂ ಆಧುನಿಕ ತಂತ್ರಜ್ಞಾನದ ಮೆರಗನ್ನು ಹೊಂದಿದ ಪಟ್ಟಣದ ಪ್ರೈವೇಟ್ ಶಾಲೆ ಸೆಡ್ಡು ಹೊಡೆದಂತಿದೆ. ಇದಕ್ಕೆ ಕಾರಣ ಆ ಮಹಾನ ಶಿಕ್ಷಣ ಪ್ರೇಮಿ ವಿದ್ಯಾದಾನಿಯಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಎಂದು ಹೇಳಲು ತುಂಬಾ ಹೆಮ್ಮೆ ಎನಿಸುತ್ತಿದೆ, ಹರ್ಷದಾಯವು ಎನಿಸುತ್ತದೆ. ಇಷ್ಟೆಲ್ಲ ಸೌಕರ್ಯಗಳನ್ನು ಒದಗಿಸಿದ ತಮಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಮ್ಮ ಶಾಲೆಯ ಬಗೆಗಿನ ತಮ್ಮ ಕಾಳಜಿ ಕಳಕಳಿಯನ್ನು ನೆನೆಸಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತಿ ಹಡಪದ್. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಹಾಂತೇಶ್ ನಗರ್ ನರೇಂದ್ರ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. 2023-24ನೇ ಸಾಲಿನಲ್ಲಿ ಕೇಂದ್ರ ಸಚಿವರಾದ ಶ್ರೀಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಕಂಡ ಕನಸು ಬಣ್ಣದರ್ಪಣ. ಈ ಕಾರ್ಯಕ್ರಮ ಪ್ರತಿ ಹಳ್ಳಿಯ ಶಾಲೆಗಳು ಬಣ್ಣದಿಂದ ರಂಜಿಸಬೇಕು ಎಂಬಂತೆ ಧಾರವಾಡ ಜಿಲ್ಲೆಯ ಪ್ರತಿ ಶಾಲೆಗಳು
ಧಾರವಾಡ ಜಿಲ್ಲೆಯ ಪ್ರತಿ ಶಾಲೆಗಳಿಗೂ ಉಚಿತವಾಗಿ ಬಣ್ಣವನ್ನು ವಿತರಿಸಿದರು. ಈ ಯೋಜನೆಯಲ್ಲಿ ನಮ್ಮ ಶಾಲೆಗೂ 20 ಲೀಟರ್ಗಳ 20 ಡಬ್ಬಿಗಳನ್ನು ಕೊಟ್ಟರು. ಆ ಬಣ್ಣವನ್ನು ನಮ್ಮ ಊರಿನ ಗಣ್ಯರಿಂದ, SDMCಯವರ ಸಹಾಯದಿಂದ, ಮುಖ್ಯವಾಗಿ ಪಂಚಾಯಿತಿಯವರ ಸಹಾಯ ಸಹಕಾರದಿಂದಾಗಿ 7 ವರ್ಗ ಕೋಣೆಗಳು, 1 ಅಡುಗೆ ಮನೆ, ಕಾಂಪೌಂಡ್ ಗೋಡೆ ಮತ್ತು ಶೌಚಾಲಯಗಳೆಲ್ಲವೂ ಬಣ್ಣದಿಂದ ಕಂಗೊಳಿಸಿದವು ಎಂದು ಹೇಳಲು ಸಂತೋಷವಾಗುತ್ತದೆ. ಹಾಗೆಯೇ ಶಾಲೆಯು ಆಕರ್ಷಣೀಯವಾಗಿದ್ದು ನಾವೆಲ್ಲರೂ ಸಂತಸದಿಂದ ಶಾಲೆಗೆ ಬರುವಂತರಾಗಿದ್ದೇವೆ. ನಮ್ಮೆಲ್ಲರ ಸುರಕ್ಷತೆಯ ದೃಷ್ಟಿಯಿಂದಾಗಿ ನಮ್ಮ ಶಾಲೆಗೆ 5 ಡೆಸ್ಕ್ಗಳನ್ನು ಕೊಟ್ಟಿದ್ದು ತುಂಬ ಸಹಾಯಕವಾಗಿದೆ. ಹೀಗೆಯೇ ಕೇಂದ್ರ ಸಚಿವರಾದ ಶ್ರೀಮಾನ್ಯ ಪ್ರಹ್ಲಾದ್ ಜೋಶಿಯವರ ಸಹಾಯ ಸಹಕಾರ ಹೀಗೆ ಮುಂದುವರಿಯಲಿ ಎಂದು ಮಕ್ಕಳಾದ ನಾವೆಲ್ಲರೂ ಆಶಿಸುತ್ತೇವೆ. ನಮ್ಮೆಲ್ಲರ ಪರವಾಗಿ ಕೇಂದ್ರ ಸಚಿವರಾದ ಶ್ರೀಮಾನ್ಯ ಪ್ರಹ್ಲಾದ್ ಜೋಶಿಯವರಿಗೂ ಸಹಕರಿಸಿದ ಎಲ್ಲ ಗಣ್ಯಮಾನ್ಯರಿಗೂ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಅನಿಸಿಕೆಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. ಗೆ ಒಂದು ಶಾಲೆ ಇದ್ದರೆ ಅದು ಪ್ರಗತಿಯನ್ನು ಬಯಸುತ್ತದೆ. ಆ ಶಾಲೆಯು ಸ್ವಚ್ಛ ಸುಂದರ ಆಕರ್ಷಕವಾಗಿರಬೇಕಾದರೆ ಅದು ರಂಗುರಂಗಿನ ವರ್ಣದಿಂದ ಕೂಡಿರಬೇಕು. ಆವರಣಕ್ಕೆ ಮೆರುಗು ಕೊಟ್ಟು ಶಾಲೆಯನ್ನು ಸುವರ್ಣದಂತೆ ಕಂಗೊಳಿಸಿದ್ದಾರೆ. ನಾವು ಮೊದಲು ನೆಲದ ಮೇಲೆ ಕುಳಿತುಕೊಳ್ಳುತ್ತಿದ್ದೆವು. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಚಳಿ ಎನಿಸಿದರೂ ಅನಿವಾರ್ಯವಾಗಿತ್ತು. ಆದರೆ ಅದರಿಂದ ನಾವು ಮುಕ್ತಿ ಪಡೆದೆವು. ನಮಗೆ ಡೆಸ್ಕುಗಳನ್ನು ದಾನವಾಗಿ ನೀಡಿ ನಾವೆಲ್ಲರೂ ಇವತ್ತು ಡೆಸ್ಕುಗಳ ಮೇಲೆ ಕುಳಿತು ಪಾಠವನ್ನು ಕೇಳುತ್ತಿದ್ದೇವೆ. ಧಾರವಾಡದ ಬೇರೆ ಶಾಲೆ ಮಕ್ಕಳು ನಮಗೆ ಕೂಡಲು ಡೆಸ್ಕು